ಬಾಬಾ ಸಾಹೇಬ್ರವರೇ ಅಂತರ್ಜಾಳ ಹಾಗೂ ನಮ್ಮ ಪ್ರಭು ಮಂತ್ರಿ ಅವರೇ, ತಾಲೂಕು ಅಧ್ಯಕ್ಷರವರೇ ಹಾಗೂ ಅವರಿವರ ಅಣ್ಣದ ಎಲ್ಲ ನನ್ನ ಕನ್ನಡದ ಕಟ್ಟಾಳು ಅಭಿಮಾನಿಗಳೇ, ಏನು ಇಂದಿನ ದಿನ ಬಹಳ ಮಹತ್ವದ ದಿನ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳು ಯಾಕಪ್ಪ ಅಂತಂತಂದ್ರೆ ಏನಪ್ಪ ಅಂತಂತಂದ್ರೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡುವಂತ ಒಂದು ಕೆಲಸವನ್ನು ಮಾಡುತ್ತಿದ್ರು. ಯಾವ ಮನುಷ್ಯನಲ್ಲಿ ಒಳ್ಳೆ ಕೆಲಸಗಳು ಕೆಟ್ಟ ಕೆಲಸಗಳು ಇದ್ದೇ ಇರ್ತಾವ. ಆದ್ರೆ ಏನದ ಜಗದೇವ್ ಸೂರ್ಯವಂಶಿ ಕೂಡ ಏನದ ಮೂಲತವಾಗಿ ಒಳ್ಳೆಯ ಮನುಷ್ಯ, ಎಲ್ಲರನ್ನೂ ತಗೊಂಡು ಸಂಘಟನೆ ಮಾಡುವಂತ ಶಕ್ತಿ ಸೂರ್ಯವಂಶದಲ್ಲಿ ಇತ್ತು. ಆದ್ರೆ ಅವ್ರೇನಪ್ಪ ಅಂತಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಏನಿದೆಯಲ್ಲ, ಇದು ನನ್ನ ಸ್ವಂತ ಆಸ್ತಿ ಅನ್ನುವಂಥ ಮನೋಭಾವನೆಯನ್ನು ತಾಳಿಕೊಂಡು ಅವರೇನದ ಸಂಘಟನೆಯನ್ನ ಅರ್ಥೈಸಿಕೊಳ್ಳಲಿಲ್ಲ. ಈ ಸಂಘಟನೆ ಅಂತಂದ್ರೆ ಏನು, ನಾವು ಬಹಳಷ್ಟು ಏನದ ನಾವು ತಿಳ್ಕೊಬೇಕಾಗಿದ್ದು ಬಹಳ ಅವಶ್ಯಕ. ಸಂಘಟನೆ ಅಂತಂತಂದ್ರೆ ಏನದ ಸುಮ್ಮನೆ ಏನದ ಹಾದಿ ಬೀದಿಯಲ್ಲಿ ಮಾತಾಡುವಂಥ ವಿಷಯವಲ್ಲ. ಇದು ಸಂಘಟನೆಯನ್ನ ನಕಾರಾತ್ಮಕವಾಗಿ ನೋಡಿದ್ರೆ ಸಕಾರಾತ್ಮಕವಾಗಿ ಸಂಘಟನೆಯನ್ನು ನೋಡಬೇಕು. ಸಂಘಟನೆಯನ್ನು ಏನಪ್ಪ ಅಂತಂತಂದ್ರೆ ಸಮುದ್ರಕ್ಕೆ ಹೋಲಿಸಿದಂತೆ, ಸಂಘಟನೆಯನ್ನು ಸಮುದ್ರಕ್ಕೆ ಹೋಲಿಸಿದಂತೆ. ಯಾವಾಗ ಸಮುದ್ರ ಒಮ್ಮೆನೆ ಸಮುದ್ರ ಆಗಿ ಹೋಗಿಲ್ಲ, ಹನಿ ಹನಿ ಕೂಡಿದಾಗ ಹಳ್ಳವಾಗಿ ಹಳ್ಳವಾಗಿ ನದಿಯಾಗಿ ನದಿಯಾಗಿ ಹೊಳೆಯಾಗಿ ಹೀಗೆ ಹಲವಾರು ರೂಪ ರೇಷಗಳನ್ನು ಪಡೆದುಕೊಂಡು ಸಮುದ್ರವಾಗುತ್ತದೆ. ಅದೇ ಸಮುದ್ರವೇ ಅದೇ ಸಂಘಟನೆ. ಈ ಸಂಘಟನೆಯಲ್ಲಿ ನಾವೆಲ್ಲರೂ ಮೂಲಕವಾಗಿ ಏನು ಕಾರ್ಯಕರ್ತರು, ತಾಲೂಕಾಧ್ಯಕ್ಷರು ಮತ್ತು ಏನು ಹೋಬಳಿ ಮಟ್ಟದ ಅಧ್ಯಕ್ಷರು ನಾವೆಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಇದು ಸಂಘಟನೆ. ನಾನು ನೇರವಾಗಿ ಒಂದು ಪ್ರಶ್ನೆಯನ್ನ ಮತ್ತು ಉತ್ತರವನ್ನು ಕೂಡ ಇಲ್ಲೇ ಹೇಳಿಕೆ ಏನು ಬಯಸ್ತೇನೆ ಅಂತಂದ್ರೆ, ಏನಾದರೂ ರಾಜ್ಯಾಧ್ಯಕ್ಷರ ಮುಂದೆ ರಾಜ್ಯಾಧ್ಯಕ್ಷರಿಗೆ ನೇರವಾಗಿ ನಾನು ಏನು ಮಾತಾಡಿದ್ದೀನಿ ಅಂತಂತಂದ್ರೆ, ಈ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರು ಕೂಡ ಅನಿವಾರ್ಯವಲ್ಲ. ಅದೇ ತರನಾಗಿ ಏನದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕ ಅಧ್ಯಕ್ಷ ಲಕ್ಷ್ಮಣ ಕಂಬಾಗಿ ಕೂಡ ಅನಿವಾರ್ಯವಲ್ಲ, ಜಿಲ್ಲಾಧ್ಯಕ್ಷ ಸೂರ್ಯವಂಶಿ ಕೂಡ ಅನಿವಾರ್ಯವಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ನೇರವಾಗಿ ಸ್ಪಷ್ಟನೆ ಕೊಟ್ಟಂತ ನಾನು ಏಕೈಕ ವ್ಯಕ್ತಿ ಅಂತಂದ್ರೆ ನಾನು ಒಬ್ಬನೇ. ಯಾಕಪ್ಪ ಅಂತಂತಂದ್ರೆ ನನ್ನಲ್ಲಿ ಒಂದು ಸ್ವಲ್ಪ ನೇರವಾಗಿ ಮಾತನಾಡೋದು ಸ್ವಲ್ಪ ರೂಢಿ ಇದೆ. ಅದಕ್ಕಾಗಿ ಇದು ನಾನು ಏನೇ ಹೇಳ್ತೀನಿಪ್ಪ ಅಂತಂತಂದ್ರೆ, ನಾನು ಸಂಘಟನೆ ಒಳಿತಿಗೋಸ್ಕರ ವಿನ ಇದು ಯಾವುದೇ ಒಂದು ನಮ್ದು ಷಡ್ಯಂತ್ರ ಇರುವುದಿಲ್ಲ. ಅದಕ್ಕೆ ನಾವೇನಪ್ಪ ಅಂತಂತಂದ್ರೆ ಈ ಸಂಘಟನೆಯನ್ನು ನಾವು ಚಾಕ್ಯತೆಯಿಂದ ಚತುರತೆಯಿಂದ ಸಂಘಟನಾ ಚಾತುರ್ಯದಿಂದ ಕೂಡಿಕೊಂಡು ನಾವು ಸಂಘಟನೆಯನ್ನು ಬಳಸಿ ಅದನ್ನೇನು ನಾವು ಉಳಿಸಿದ್ದೇ ನಿಜ ಆಯ್ತಪ್ಪ ಅಂತಂತಂದ್ರೆ ನಮ್ಮ ಸಂಘಟನೆಗೆ ಅನ್ನೋದು ಬಹಳ ಬೆಲೆ ಇರ್ತದೆ. ನಾವೇನಪ್ಪ ಅಂತಂತಂದ್ರೆ ಸಣ್ಣ ಮಕ್ಕಳ ತರವಾಗಿ ಏನದ ನಾವು ಸಣ್ಣ ವಿಚಾರಗಳನ್ನು ಮಾಡಿದೀವಿ. ಈಗ ನಮ್ಮ ಕೆಲವೊಂದು ಸಹೋದ್ಯೋಗಿಗಳು ಇಲ್ಲ, ನಮ್ಗೇನದ ಸೂರ್ಯವಂಶ ಏನಪ್ಪ ಅಂತಂದ್ರೆ ಸಂಘಟನೆ ಹೆಸರು ಹೇಳ್ಕೊಂಡು ಏನದ ಬಹಳ ಶ್ರೀಮಂತ ಅದ ಬಡವಾದ, ಇದು ವಿಷಯವಲ್ಲ. ಯಾವ ಸಂಘಟನೆಯ ಜಿಲ್ಲಾಧ್ಯಕ್ಷ ಯಾವ ತೆರನಾಗಿ ಇರಬೇಕು ಅದ ತೆರನಾಗಿ ಇದ್ದಾಗ ಮಾತ್ರ ಜಿಲ್ಲಾಧ್ಯಕ್ಷನಿಗೆ ಒಂದು ಮಹತ್ವದ ಸ್ಥಾನ ಬರ್ತದೆ. ಅದಕ್ಕಾಗಿ ನಾವೇನ್ ಮಾಡಬೇಕು, ಅದರ ಸ್ಥಾನಗಳನ್ನು ನಾವೇನದ ಗುರುತಿಸಿಕೊಂಡು ನಾವೇನದ ನಡೆಯುವಂಥವರಾಗಬೇಕು. ಮತ್ತು ವಿಶೇಷವಾಗಿ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಇದ್ರದ್ದು ಒಂದು ಸ್ಲೋಗನ್ ದೇಶದೋಷ ಏನಪ್ಪ ಅಂತಂದ್ರೆ, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂಬ ಒಂದು ವೇದವಾಕ್ಯದಿಂದ ನಡೆದಂತ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ. ಇದರಲ್ಲಿ ಗ್ರೂಪ್ನಲ್ಲಿ ಕೆಲವೊಂದು ಜನ ಏನ್ ಮಾಡ್ತಾರೆ, ಮುಂಜಾನೆ ಎದ್ದಿರೇನು, ಮುಂಜಾನೆ ಹೋಗಿರೇನು, ಸಂಘಟನೆ ಚಾತುರ್ಯದ ಬಗ್ಗೆ ಒಬ್ಬರು ಮಾತಾಡಿಲ್ಲ. ಅಲ್ಲಿಂದ ಕೆಲವೊಂದು ಜನ ಏನಪ್ಪಾ ಅಂತಂತಂದ್ರೆ ಕೋಮುವಾದಿ ವಿಷಯಗಳನ್ನು ಕೂಡ ಇದನ್ನ ಬಿತ್ತರಿಸುವಂತ ಪ್ರಯತ್ನ ಮಾಡಿದ್ರು. ನೇರವಾಗಿ ಇವತ್ತು ಕೂಡ ಏನದ ನಾನು ಜಿಲ್ಲಾಧ್ಯಕ್ಷರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ಉತ್ತರ ಕರ್ನಾಟಕ ಅಧ್ಯಕ್ಷರಿಗೂ ಒಂದು ಮಾತು ಹೇಳ್ತೀನಿ. ಎಲ್ಲ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ನಿಮ್ಗೆ ಗೊತ್ತಂತಾರಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇದು ಕನ್ನಡದ ಏನಪ್ಪ ಅಂತಂದ್ರೆ ಒಂದು ತೇರು, ಒಂದು ರಥ ಇದ್ದಾಗ ಇದರಲ್ಲಿ ಯಾವುದೂ ಜಾತಿ ಮತ ಯಾವುದೇ ನೀವು ಯಾರು ಮಾಡ್ತಕ್ಕಂಥಲ್ಲ. ಯಾಕಪ್ಪ ಅಂತಂತಂದ್ರೆ ನಿಮ್ಗೆ ಏನಾದರೂ ಮನೋಭಾವನೆ ಇದ್ದು ಅಲ್ಲಿಂದ ಏನಾದರೂ ನಿಮ್ಗೆ ಏನಪ್ಪ ಅಂತಂತಂದ್ರೆ ಧರ್ಮ ಯಾವ್ದು ಇರುತ್ತೆ, ಯಾವುದಾದ್ರೂ ಒಂದು ಇದು ಮಾಡ್ಬೇಕಂತಂತಂದ್ರೆ ಕೆಲವೊಂದು ಕೋಮು ಸಂಘಟನೆಗಳು ಅದ್ರ ಹೋಗಿ ಜಾಯ್ನ್ ಆಗಿ, ಇದು ನಮ್ದು ಏನದ ಕೋಮು
ತೆರಳುವಂತ ಸಂಘಟನೆ ಅಲ್ಲ. ಇದು ನೇರವಾಗಿ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಇಲ್ಲಿರುವಂತ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಯಾವುದೇ ಎಲ್ಲ ಜಾತಿ ಪಂಗಡಗಳ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಭಾರತಾಂಬೆಯ ಮಕ್ಕಳು. ನಾವು ಭಾರತಾಂಬೆಯ ಮಕ್ಕಳಾಗಿ ನಾವು ಉಳಿಬೇಕೇ ವಿನ ಪರರ ಮಕ್ಕಳಾಗಿ ಉಳಿಬಾರದು. ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಕೋಮು ಭಾವನೆಯನ್ನು ಯಾವಾದ್ರೂ ಬಿತ್ತುವನಿದ್ದರೆ ಅವ ಏನದ ಭಾರತಾಂಬೆಯ ಮಗ ಅಲ್ಲ. ಏನಾದರೂ ದೇಶಕ್ಕಾಗಿ, ನಮ್ಮ ಭಾರತ ದೇಶಕ್ಕಾಗಿ ನಾವೇನಪ್ಪ ಅಂತಂದ್ರೆ ದುಡಿಯುವಂತರಾಗಬೇಕು. ನಮ್ಮಲ್ಲಿ ಇರುವಂತ ಏನೋ ಒಂದು ಚಕ್ಯತೆ ಇದೆ, ನಮ್ಮ ದೇಶದ ಸಲುವಾಗಿ ಏನಪ್ಪಾ ಅಂತಂದ್ರೆ ನಾವು ಭದ್ರ ಬುನಾದಿಯನ್ನು ಕಟ್ಟಬೇಕು. ಬಹಳಷ್ಟು ಜನ ಏನದ ಕೋಮುವಾದಿಗಳದಿರಿ ನೀವು, ನಮಗೆ ಗೊತ್ತದ. ನಾನು ಏನಪ್ಪಾ ಅಂತಂದ್ರೆ ಒಂದು ಸಂಘಟನೆ ಏನಪ್ಪಾ ಅಂತಂದ್ರೆ ರಾಜ್ಯಾಧ್ಯಕ್ಷ. ನಾನೇನಾದ್ರು 2013 CPM ಕ್ಯಾಂಡಿಡೇಟ್ ಕೂಡ. ಇದ್ರೊಳಗೆ ಏನಾದ್ರು ನಾವೇನಪ್ಪಾ ಅಂತಂದ್ರೆ ಯಾರು ಗೊಡ್ಡಾಡೋರಿಲ್ಲ, ಎಲ್ಲರೂ ಅನುಭವಿಸ್ತಿದಾರ. ನೀವು ಇದರಿಂದ ಮನುಷ್ಯಗೆ ಏನಾದ್ರು ಯಾವ್ದು ಕಿಮ್ಮತ್ತಿಲ್ಲಾರ್ದಂಗಾಗಿ ಯಾವ್ದಾದ್ರು ಒಂದು ನೀವು ವಿಷಯ ಏನಪ್ಪಾ ಅಂತಂದ್ರೆ ಇದ್ರೊಳಗೆ ಹಾಕೊಂಡು ಏನಪ್ಪಾ ಅಂತಂದ್ರೆ ಈ ಸಂಘಟನೆಯನ್ನ ಕೆಡಿಸುವಂತ ಪ್ರಯತ್ನ ಮಾಡಬಾರದು. ಅದಕ್ಕಾಗಿ ಇಂದಿನ ದಿನ ನಾನು ಒಂದು ಉದಾಹರಣೆ ಒಂದಿಗೆ ಏನಪ್ಪಾ ಅಂತಂದ್ರೆ ನಾನು ಒಂದೆರಡು ಮಾತು ಹೇಳ್ತೀನಿ. ಅದು ಏನಪ್ಪಾ ಅಂತಂದ್ರೆ ನಾನು ಈಗಾಗಲೇ ಕೂಡ ಈ ವಿಷಯವನ್ನು ಒಂದು ಹೇಳಿದ್ದೀನಿ. ನಾನು ಸಂಘಟನೆಯನ್ನು ಬಹಳ ನಯದಿಂದ ವಿನಯದಿಂದ ತಾಯಿ ಭುವನೇಶ್ವರಿಯ ಸಾಕ್ಷಿಯಾಗಿ ಕನ್ನಡ ನಾಡು ನುಡಿ ಜಲ ರಕ್ಷಣೆಗಾಗಿ ದೀನದಲಿತರ ಪರ ಶೋಷಣೆ ವಿರುದ್ಧ ನ್ಯಾಯದ ಪರವಾಗಿ ತನು ಮನದಿಂದ ನಿಸ್ವಾರ್ಥ ಸೇವೆ ಮಾಡುತ್ತೇನೆ ಮತ್ತು ಸಂಘಟನೆಯ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತೇನೆ ಎಂದು ಜಿಲ್ಲಾಧ್ಯಕ್ಷನಾಗಿ ನಾನು ತಮ್ಮ ಮುಂದೆ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುತ್ತಿದ್ದೇನೆ. ಜೈ ಕನ್ನಡಾಂಬೆ. भारत माता की जय। कर्नाटक रक्षणा ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಜೈ। कर्नाटक रक्षणा ವೇದಿಕೆ ಸ್ವಾಭಿಮಾನಿ ಬಣಕ್ಕೆ जय।